ಅಧ್ಯಾಯ 2. ಹುಡುಕುವ ಕುರುಬನು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯ 6ನೇ ವಾಕ್ಯ. ಕಾಣದೇ ಹೋದ ಕುರಿಯು ಮಾನವ ಕುಲವನ್ನು ಕುರಿತದ್ದಾಗಿದೆ. ಮೇಲೆ ಹೇಳಿದ ವಾಕ್ಯವನ್ನು ಗಮನಿಸಿ ನೋಡಿರಿ. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತಿರುಗುತ್ತೇವೆ ಎಂದು ಯೆಶಾಯ ಪ್ರವಾದಿ ಹೇಳುತ್ತಾನೆ. ನಾವೆಲ್ಲರೂ ಎಂದು ಅವನು ಹೇಳುವುದು ಎಲ್ಲಾ ಮತದವರನ್ನು, ಎಲ್ಲಾ ಜಾತಿಗಳನ್ನು, ಎಲ್ಲಾ ದೇಶಗಳವರನ್ನು ಕುರಿತದ್ದಾಗಿದೆ. ಯೇಸು ಕಾಣದೆ ಹೋದ ಮಾನವನ ಕುಲವನ್ನು ಹುಡುಕಿ ಬಂದ ಕುರುಬನಾಗಿದ್ದಾನೆ. ಕಳೆದು ಹೋದದನ್ನು ಹುಡುಕಿ ರಕ್ಷಿಸಲು ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಪರಿಶುದ್ಧ ಸತ್ಯವೇದವು ಹೇಳುತ್ತದೆ. ಲೂಕ 19:10 ಕುರಿಗಳ ಯಜಮಾನ ಆತನೇ. ಆತನೇ ನಮ್ಮೊಬ್ಬೊಬ್ಬರನ್ನು ಸೃಷ್ಟಿಸಿದ ಸೃಷ್ಟಿಕರ್ತನು. ಆತನೇ ನಮ್ಮನ್ನು ತನ್ನ ಸ್ವರೂಪದಲ್ಲಿಯೇ ಸೃಷ್ಟಿಸಿದನು. ನಾವು ಆತನವರು. ಕೀರ್ತನೆಗಾರನು ಹೇಳುತ್ತಾನೆ, ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ನಮ್ಮನ್ನು ಉಂಟು ಮಾಡಿದವನು ಆತನೇ. ಆತನ ಪ್ರಜೆಯು ಆತನು ಪಾಲಿಸುವ ಹಿಂಡು ಆಗಿದ್ದೇವೆ. ಕೀರ್ತನೆ 103ನೇ ವಾಕ್ಯ. ಆ ಕುರುಬನನ್ನು ಮರೆತು ಆತನನ್ನು ಬೇಡವೆಂದು ತಳ್ಳಿ ಪಾತಾಳದ ಕಡೆಗೆ ಹೋಗುವಾಗ ಆತನ ಮನಸ್ಸಿಗೆ ಎಷ್ಟು ನೋವಾಗಬಹುದು. ಆತನು ಎಷ್ಟು ದುಃಖ ಪಡುತ್ತಾನೆ. ದೇವ ಮಗುವೆ, ನೀನು ದೇವರಿಂದ ದೂರವಾಗಿರುವುದನ್ನು ಆತನೆಂದಿಗೂ ಸಹಿಸಲಾರನು. ನೀನು ಆತನ ಪ್ರೀತಿಯ ಅಪ್ಪುಗೆಯನ್ನು ಬಿಟ್ಟು ದೂರವಾಗಿರುವುದನ್ನು ಆತನು ಸಹಿಸಲಾರನು. ನೀನು ಆತನನ್ನು ಬಿಟ್ಟು ದೂರವಾದರೆ ಎಷ್ಟು ಅಂಗಲಾಚುತ್ತಾನೆ ಗೊತ್ತೇ. 100 ಕುರಿಗಳಿವೆಯಲ್ಲ, ಒಂದು ಹೋದರೆ ಏನು ಎಂದು ಆತನು ಸುಮ್ಮನಿರುವವನಲ್ಲ. 990 ಕೋಟಿ ಮಕ್ಕಳಿದ್ದರೂ ಅವರುಗಳ ಮಧ್ಯದಲ್ಲಿ ಆತನ ಕಣ್ಣುಗಳು ನಿನ್ನನ್ನು ಪ್ರೀತಿಯಿಂದ ನೋಡುತ್ತಿರುತ್ತವೆ. ಅದನ್ನು ನೀನು ಅರಿತಿರುವೆಯಾ? ನಾನೊಬ್ಬನೇ ತಾನೆ. ನನ್ನನ್ನು ಆತನಲ್ಲಿ ನೋಡುತ್ತಾನೆ. ಆತನು ನನ್ನನ್ನು ಗಮನಿಸುತ್ತಾನಾ? ಎಂದಿಗೂ ನಿರ್ಲಕ್ಷ್ಯ ಮಾಡದಿರು. ನೀನು ಕರ್ತನ ದೃಷ್ಟಿಯಲ್ಲಿ ಬಹಳ ಅಮೂಲ್ಯನು. ನಿನ್ನ ಆತ್ಮವು ಕರ್ತನ ದೃಷ್ಟಿಯಲ್ಲಿ ಬಹಳ ಬೆಲೆಯುಳ್ಳದ್ದು. ಒಬ್ಬನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಅವನ ಆತ್ಮ ನಷ್ಟವಾದರೆ ಏನು ಪ್ರಯೋಜನ? ಸಹೋದರನೇ, ಸಹೋದರಿಯೇ, ನಿನ್ನ ಸೃಷ್ಟಿಕರ್ತನಾದ ಯೇಸು ನಿನ್ನನ್ನು ಅಪಾರವಾಗಿ ಪ್ರೀತಿಸುತ್ತಾನೆ. ನಿನಗಾಗಿ ಜೀವವನ್ನೇ ಕೊಟ್ಟವನು ನಿನ್ನ ಮೇಲೆ ಕರುಣೆಯುಳ್ಳವನಾಗಿದ್ದಾನೆ. ಕಳೆದು ಹೋದ ಕುರಿಯನ್ನು ಸಿಕ್ಕುವವರೆಗೂ ಆ ಕುರುಬನು ಹುಡುಕಿಕೊಂಡು ತಿರುಗುತ್ತಾನೆ ಎಂದು ಸತ್ಯವೇದವು ಹೇಳುತ್ತದೆ. ಈ ಮಾತನ್ನು ಗಮನಿಸಿ ಕೇಳಿರಿ. ಹುಡುಕಿಕೊಂಡು ತಿರುಗುವ ಕುರುಬನು ಕುರಿಯನ್ನು ಹುಡುಕುವಾಗ ಆತನ ಮುಖದಲ್ಲಿ ಎಷ್ಟು ಆತಂಕ, ಎಷ್ಟು ಚಿಂತೆ, ಎಷ್ಟು ಕಳವಳ, ವೇದನೆ ಇರುತ್ತದೆಂದು ಯೋಚಿಸಿ ನೋಡಿರಿ. ಒಂದು ವೇಳೆ ರಾತ್ರಿಯಾಗಿದ್ದರೆ ಕೈಯಲ್ಲಿ ದೀವಟಿಗೆಯನ್ನು ಹಿಡಿದುಕೊಂಡು ಕತ್ತಲೆಯನ್ನು ಲೆಕ್ಕಿಸದೆ ಕಾಡಿನಲ್ಲಿರುವ ಹುಲಿ ಸಿಂಹಗಳನ್ನು ಲಕ್ಷಿಸದೆ ಆತನು ಹುಡುಕಿ ತಿರುಗುತ್ತಾನೆ ಅಲ್ಲವೇ? ಒಳ್ಳೆ ಕುರುಬನು ತನ್ನ ಕುರಿಗಳನ್ನು ಅಲಕ್ಷ್ಯ ಮಾಡುವುದೇ ಇಲ್ಲ ಅಲ್ಲವೇ? ಹೋದರೆ ಹೋಗಲಿ ಎಂದು ಬಿಟ್ಟು ಬಿಡುವವನಲ್ಲ. ಅಲಕ್ಷ್ಯ ಮಾಡುವವನಾಗಿದ್ದರೆ 100ರಲ್ಲಿ 1 ತಾನೇ. ಹೋದರೆ ಹೋಗಲಿ, ಇನ್ನು 99 ಕುರಿಗಳಿವೆಯಲ್ಲ ಎಂದು ಸುಮ್ಮನಾಗಿ ಬಿಡುತ್ತಿದ್ದನು. ಒಳ್ಳೆ ಕುರುಬನು ಭಯಪಡುವವನಲ್ಲ. ಭಯಪಡುವವನಾಗಿದ್ದರೆ ಅಡವಿಯಲ್ಲಿ ಒಂಟಿಯಾಗಿ ಹುಡುಕುತ್ತಿರಲು ಇಲ್ಲ. ಕುರಿಗಳನ್ನ ಕೊಲ್ಲಲು ಬಂದ ಸಿಂಹವು ತನ್ನನ್ನ ಕೊಂದು ಹಾಕಿದರೆ ಏನು ಮಾಡುವುದೆಂದು ಸುಮ್ಮನಿದ್ದು ಬಿಡುತ್ತಿದ್ದನು. ಕೂಲಿಯಾಳು ಕುರುಬನು ಕುರಿಗಳ ಒಡೆಯನೂ ಆಗದೆ ತೋಳ ಬರುವುದನ್ನು ಕಾಣುತ್ತಲೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ಯೋಹಾನ 10:12. ಆದರೆ ಈ ಕುರುಬನಾದರೂ ಒಳ್ಳೆ ಕುರುಬನು. ಕುರಿಗಳು ಎಲ್ಲಿ ಹೋಗುತ್ತವೋ ಎಂದು ಆ ಕುರಿಗಳ ಹಿಂದೆಯೇ ಹೋಗಿ ಹುಡುಕಿ ಕರೆದುಕೊಂಡು ಬರುತ್ತಾನೆ. ಆದಿಕಾಂಡ 35ನೇ ಅಧ್ಯಾಯ 3ನೇ ವಚನದಲ್ಲಿ ಯಾಕೋಬನು ಯಜ್ಞವೇದಿಯನ್ನು ಕಟ್ಟಿದಾಗ ಏನು ಹೇಳಿದನು ಗೊತ್ತೇ?
ನಾನು ಹೋಗುವಲ್ಲೆಲ್ಲ ನನ್ನೊಂದಿಗಿದ್ದ ದೇವರು ಎಂದು ಹೇಳುತ್ತಾನೆ. ಯಾಕೋಬನು ಯಾವ್ಯಾವ ಮಾರ್ಗದಲ್ಲಿ ನಡೆದನು? ಕೆಲವು ಸಮಯ ಮೋಸದ ಮಾರ್ಗದಲ್ಲಿ ನಡೆದನು. ಅಣ್ಣನ ಜ್ಯೇಷ್ಠ ಪುತ್ರ ಸ್ಥಾನವನ್ನು ವಂಚನೆಯಿಂದ ಕಿತ್ತುಕೊಳ್ಳುವ ಮಾರ್ಗದಲ್ಲಿ ನಡೆದನು. ತಂದೆಯ ಆಶೀರ್ವಾದವನ್ನು ಮೋಸದಿಂದ ಪಡೆದುಕೊಳ್ಳುವ ಮಾರ್ಗದಲ್ಲಿ ನಡೆದನು. ಆ ಮಾರ್ಗದಲ್ಲೆಲ್ಲ ಆತನನ್ನು ಗಮನಿಸುತ್ತಾ ಸಂಧಿಸಿ ಹುಡುಕಿ ಬಂದನು. ದೇವ ಮಗುವೆ, ನೀನು ಕರ್ತನನ್ನು ಬಿಟ್ಟು ದೂರವಾಗಿ ನಡೆದಾಗ ಆತನು ನಿನ್ನನ್ನು ಗಮನಿಸಲಿಲ್ಲವೆಂದು ತಿಳಿದೀಯಾ? ಹಠದಿಂದ ಪಾಪ ಮಾರ್ಗದಲ್ಲಿ ಹೋದಾಗ ಆತನು ನಿನ್ನನ್ನು ಹಿಂಬಾಲಿಸಲಿಲ್ಲ ಎಂದು ತಿಳಿದೀಯಾ? ಯೇಸುವಿನ ಪಾದಗಳನ್ನು ನೋಡು. ನಿನ್ನನ್ನು ಕಲ್ಲು ಮುಳ್ಳುಗಳಲ್ಲಿ ಹುಡುಕಿ ರಕ್ಷಿಸಿದನು. ಕಲ್ವಾರಿ ಪ್ರೀತಿಗೆ ನಿನ್ನನ್ನು ನಡೆಸಲು ನೀನು ಹೋಗುವ ದಾರಿಯಲ್ಲೆಲ್ಲ ದೂರದಿಂದಲೇ ನಿನ್ನನ್ನು ಹಿಂಬಾಲಿಸಿ ಬಂದನಲ್ಲ. ನಿನ್ನ ಹಿಂದೆ ನಡೆದು ನಡೆದು ಆತನ ಪಾದಗಳಲ್ಲಿ ರಕ್ತವು ಸುರಿಯುತ್ತಿರುವುದನ್ನು ನೋಡು. ನೀನು ಕಾಣದೆ ಹೋದರೆ ಆತನಿಗೆ ದುಃಖವನ್ನ ಸಹಿಸಿಕೊಳ್ಳಲು ಆಗುವುದೇ ಇಲ್ಲ. ಕೆಲವರು ತಾವು ಭಕ್ತಿವಂತರಾಗಿಯೇ ಇರುವೆವೆಂದು ಹೇಳಿಕೊಂಡೇ ತಪ್ಪಿ ಹೋಗಿಬಿಡುತ್ತಾರೆ. ನೀನು ಸಭೆಯ ಮಧ್ಯದಲ್ಲಿ ಕಾಣದೆ ಹೋಗುವೆಯಾ? ಕರ್ತನ ಸನ್ನಿಧಾನದಲ್ಲಿ ಕುಳಿತು ಹರ್ಷಿಸಿ ಉಲ್ಲಾಸಿಸದೆ ನಿನ್ನ ಆಂತರ್ಯ ಕರ್ತನಿಂದ ದೂರವಾಗಿರುವುದೇ? ನೀನು ಆಲಯದಲ್ಲಿದ್ದುಕೊಂಡೇ ತಪ್ಪಿಸಿಕೊಂಡ ಕುರಿಯಾಗಿರುವೆಯಾ? 99 ಕುರಿಗಳಿಗಿಂತಲೂ ಕಾಣದೆ ಹೋದ ಒಂದು ಕುರಿಯ ಮೇಲೆ ಕರ್ತನಿಗೆ ಹೆಚ್ಚು ಕನಿಕರವುಂಟು. 99 ಕುರಿಗಳನ್ನು ಕಾಡಿನಲ್ಲಿ ಬಿಟ್ಟು ಬಿಟ್ಟು ಒಂದು ಕುರಿಯನ್ನು ಹುಡುಕಿ ಬಂದ ಆತನ ಪ್ರೀತಿಯನ್ನು ಧ್ಯಾನಿಸು. ನಿನಗೆ ಇನ್ನೂ ಕೃಪೆಯ ಸಮಯವನ್ನು ಕೊಟ್ಟು ನಿನ್ನನ್ನು ಹುಡುಕಿ ಬಂದ ಆತನ ಪ್ರೀತಿಯನ್ನು ಧ್ಯಾನಿಸು. ನೀನು ತಿರುಗಿ ಬರಬೇಕೆಂಬ ಹಂಬಲದಿಂದ ನಿನಗಾಗಿ ಕಾಯುತ್ತಿರುವ ಆತನ ಸ್ವರವನ್ನು ಕೇಳು. ಕ್ರಿಸ್ತನ ಬರೋಣ ಬಹಳ ಸಮೀಪವಾಗಿದೆಯಲ್ಲ. ನೀನು ತಪ್ಪಿಸಿಕೊಂಡ ಕುರಿಯಂತೆ ಪಾಪದಲ್ಲಿ ಜೀವಿಸುತ್ತಿರುವಿಯಾದರೆ ನಿನ್ನ ನಿತ್ಯತ್ವವನ್ನು ಎಲ್ಲಿ ಕಳೆಯುವಿ? ಯೇಸು ಬರುವುದಕ್ಕೆ ತಡ ಮಾಡುತ್ತಿರಲು ಕಾರಣ ನಿನಗೆ ಕೊಡಲ್ಪಟ್ಟ ಕೃಪೆಯ ಸಮಯವೇ ಅಲ್ಲವೇ? ನೀನು ಮನಸಾಂತರಪಟ್ಟು ಆತನ ಬಳಿಗೆ ಹಿಂತಿರುಗಿ ಬರಬೇಕೆಂಬುದೇ ಆತನ ಆಸೆ. ಅದಕ್ಕಾಗಿಯೇ ಆತನ ಬರೋಣ ತಡವಾಗುತ್ತಿದೆ. ಕರ್ತನು ತನ್ನ ವಾಗ್ದಾನವನ್ನ ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. 2 ಪೇತ್ರ 3:9. ನೀನು ನಿನ್ನನ್ನು ಸಾಧಾರಣವಾದವನೆಂದು ನೆನೆಸಿಕೊಳ್ಳಬೇಡ. ಆತನು ನಿನ್ನನ್ನು ವಿಶೇಷವಾದವನೆಂದು ಎಣಿಸುತ್ತಾನೆ. ಕರ್ತನಿಗೆ ಬಿಲ್ಲಿಗ್ರಾಮ್ರವರ ಆತ್ಮವು ಒಂದೇ, ನಿನ್ನ ಆತ್ಮವು ಒಂದೇ. ಅವರಿಗಾಗಿ ಸುರಿಸಿದ ರಕ್ತವನ್ನೇ ನಿನಗಾಗಿಯೂ ನಿನ್ನ ರಕ್ಷಣೆಗಾಗಿಯೂ ಸುರಿಸಿದ್ದಾನೆ. ನಿನ್ನ ಆತ್ಮದ ಬಿಡುಗಡೆಗಾಗಿ ಆತನು ಕಲ್ವಾರಿ ಶಿಲುಬೆಯಲ್ಲಿ ಮಾಡಿದ ತ್ಯಾಗವನ್ನು ಸ್ವಲ್ಪ ಧ್ಯಾನಿಸಿ ನೋಡು. ನೀನು ದೇವರ ಕಡೆಗೆ ತಿರುಗಿಕೊಂಡರೆ ಆತನಿಗೆಷ್ಟು ಸಂತೋಷ ಎಂಬುದನ್ನು ಸ್ವಲ್ಪ ಯೋಚಿಸಿ ನೋಡು. ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯದಲ್ಲಿ ಪರಲೋಕದಲ್ಲಿ ಎಷ್ಟು ಸಂತೋಷ ಉಂಟಾಗುವುದಲ್ಲವೇ? ತಪ್ಪಿಸಿಕೊಂಡ ಕುರಿಯನ್ನು ಕಂಡುಹಿಡಿಯುವ ಆ ಕುರುಬನನ್ನು ನೋಡಿರಿ. ಆತನ ಮುಖದಲ್ಲಿ ಕೋಪ, ಉರಿಗೊಳ್ಳುವಿಕೆ ಏನೂ ಇಲ್ಲ. ಕನಿಕರ ಪ್ರೀತಿಯೇ ಕಾಣಬರುತ್ತದೆ. ಬುದ್ಧಿಹೀನ ಕುರಿಯೇ, ಕೊಬ್ಬಿದ ಕುರಿಯೇ, ನೀನು ಹೇಗೆ ಹೋದಿಯೋ ಹಾಗೆಯೇ ಹಿಂದಿರುಗಿ ಬಾ ಎಂದು ಹೇಳುವವನಲ್ಲ ಈ ಕುರುಬನು. ನಿನ್ನನ್ನು ಹುಡುಕಿಕೊಂಡು ತಿರುಗುತ್ತಾನೆ. ಕಳೆದು ಹೋದ ಕುರಿಯನ್ನ ಹುಡುಕುವ ಆ ಕುರುಬನ ಮುಖವನ್ನ ನೋಡಿರಿ. ಯೇಸು ಸಕಲ ಗ್ರಾಮ ಪಟ್ಟಣಗಳನ್ನು ತಿರುಗಿ ಪ್ರಾರ್ಥನಾಲಯಗಳಲ್ಲಿ ಉಪದೇಶಿಸಿದನು ಎಂದು ಸತ್ಯವೇದವು ಹೇಳುತ್ತದೆ. ಮತ್ತಾಯ 9:35. ಆತನು ಹೇರಳವಾದ ಜನರನ್ನು ನೋಡಿ, ಇವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರಪಟ್ಟನು. ಮತ್ತಾಯ 9:36. ದೇವರು ನಿನ್ನನ್ನು ಹುಡುಕಿ
ಕಂಡುಕೊಳ್ಳುವವರೆಗೂ ಬಿಡುವುದಿಲ್ಲ. ಒಬ್ಬ ಸೇವಕನನ್ನು ಕಳಿಸುತ್ತಾನೆ, ಇನ್ನೊಂದು ಸಾರಿ ಇನ್ನೊಂದು ಸೇವಕನನ್ನು ಕಳಿಸುತ್ತಾನೆ. ಕೆಲವು ಸಮಯಗಳಲ್ಲಿ ಪ್ರೀತಿಯಿಂದ ಬರುತ್ತಾನೆ, ಕೆಲವು ಸಮಯಗಳಲ್ಲಿ ಕೋಪದಿಂದ ಬರುತ್ತಾನೆ. ಕೆಲವರನ್ನು ಬಲೆ ಹಾಕಿ ಹಿಡಿಯುತ್ತಾನೆ, ಮುಳ್ಳಿನ ಪೊದೆಯಲ್ಲಿ ಚುಚ್ಚುವ ಮುಳ್ಳುಗಳ ನಡುವೆ ಹುಡುಕುತ್ತಾನೆ. ಎಷ್ಟು ಬೇಗ ಕರ್ತನ ಕಡೆಗೆ ತಿರುಗಿಕೊಳ್ಳುವೆಯೋ ಅಷ್ಟು ನಿನಗೆ ಒಳ್ಳೆಯದು.